ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೊಂದು ವಿಶೇಷವಾದಂತಹ ಸೂಚನೆ, ಯಾರಾದರೂ ನಿಮ್ಮ ಬಳಿ ಕಾಯಿನ್ ಗುರು ಅಥವಾ ಅನಿಲ್ ಕುಮಾರ್ ಅನ್ನೋ ಹೆಸರಲ್ಲಿ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ, ನಾನೇ ಅನಿಲ್ ಕುಮಾರ್ ಅಥವಾ ನಾನೇ ಕಾಯಿನ್ ಗುರು ಅಂತ ಹೇಳಿ ನಿಮ್ಮ ಹತ್ರ ದುಡ್ಡು ಕೇಳ್ತಾ ಇದ್ದರೆ ಅಂಥವರಿಂದ ದೂರ ಇರಿ. ನಾನು ಯಾರ ಹತ್ರನೂ ದುಡ್ಡು ಕೇಳೋದಿಲ್ಲ. ಈ ರಿಜಿಸ್ಟ್ರೇಷನ್ ಫೀಸ್ ಎಲ್ಲ ನಾನು ಯಾರನ್ನೂ ಕೇಳೋದಿಲ್ಲ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ತಮ್ಮಲ್ಲಿ ನೋಡಿ ನಿಮ್ಗೆ ಅರ್ಥ ಆಗಿದೆ ಇದು ಏನು ವಿಡಿಯೋ ಅಂತ. ಹೌದು, ಈ ಒಂದು ವಿಡಿಯೋದಲ್ಲಿ ನಾವು 10 ರೂಪಾಯಿನಲ್ಲಿ ಬಂದಿರುವಂತಹ ಕೊಮೊಮೇರೇಟಿವ್ ನಾಣ್ಯಗಳು, ಸ್ಮಾರಕ ನಾಣ್ಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. 10 ರೂಪಾಯಿನಲ್ಲಿ ಸುಮಾರು 19ರಿಂದ 20 ನಾಣ್ಯಗಳು ಬಂದಿದೆ ಅನಿಸುತ್ತೆ. ಏನೋ ಕೊಮೊಮೇರೇಟಿವ್ ನಾಣ್ಯಗಳು ಎಕ್ಸಾಕ್ಟ್ಲಿ ಹೇಳಬೇಕಂದ್ರೆ 19 ನಾಣ್ಯಗಳು ಬಂದಿದ್ದಾವೆ, ಸ್ಮಾರಕ ನಾಣ್ಯಗಳು. ಈ 19 ನಾಣ್ಯಗಳ ಏನು ಕಂಪ್ಲೀಟ್ ಮಾಹಿತಿ, ಅದರ ಬೆಲೆ ಏನು ಮತ್ತು ಅದನ್ನು ಮಾರಾಟ ಮಾಡಬಹುದಾ ಇಲ್ವಾ ನಿಮಗೆ ಅರ್ಥ ಆಗಿಬಿಡುತ್ತೆ. ಹಾಗಾಗಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಈಗ ಡೈರೆಕ್ಟಾಗಿ ನಾಣ್ಯಕ್ಕೆ ಬಂದುಬಿಡೋಣ. ಮೊದಲನೇ ನಾಣ್ಯ ಗಾಂಧಿ ಸೆಂಟನರಿ 1869 to 1948. ಇದು 10 ರೂಪಾಯಿನಲ್ಲಿ ಬಂದಂತಹ ನಾಣ್ಯ. ನಾಣ್ಯದ ಮೆಟಲ್ ಬಂದು 80% ಸಿಲ್ವರ್ ಅಂದರೆ ಬೆಳ್ಳಿ, ಇನ್ನು ಉಳಿದ 20% ತಾಮ್ರ. ಈ ನಾಣ್ಯದ ಒಂದು ತೂಕ ಬಂದು 15 ಗ್ರಾಮ್ ಇರುತ್ತೆ. ನಾಣ್ಯದ ಸುತ್ತಳತೆ 34 mm ಇರುತ್ತೆ ಮತ್ತು ಸರ್ಕ್ಯುಲರ್ ಶೇಪನ್ನು ಹೊಂದಿರುತ್ತೆ. ಇದು 80%, ಅಂದರೆ 15 ಗ್ರಾಮಲ್ಲಿ ನಿಮಗೆ ಹೆಚ್ಚು ಕಡಿಮೆ ಸುಮಾರು ಒಂದು 12 ಗ್ರಾಮಷ್ಟು ಅಂದಾಜು ಹೇಳ್ತಾಯಿದ್ದೀನಿ, 12 ಗ್ರಾಮಷ್ಟು ಬೆಳ್ಳಿ ಬರಬಹುದು. 10 ಗ್ರಾಮ್ಗೆ 8 ಗ್ರಾಮ್ ಆದರೆ 15 ಗ್ರಾಮ್ಗೆ ಮತ್ತೊಂದು 4 ಗ್ರಾಮ್ ಅಂದ್ಕೊಂಡ್ರೆ 8, 5, 13, 12, 13 ಅಷ್ಟು ಬರಬಹುದು. ಒಂದು ಅಂದಾಜಿಗೆ 12ರಿಂದ 13 ಗ್ರಾಮಷ್ಟು ಬೆಳ್ಳಿ ಇದರಲ್ಲಿರುತ್ತೆ. ಇದರ ಒಂದು ಮಾರುಕಟ್ಟೆ ಬೆಲೆ ಇವತ್ತಿಂದು, ಇದು ಕಾಮನ್ ಕಾಯಿನು. ನಿಮಗೆ 2 ಮೆಟಲ್ ಬಂದಿದೆ, ಬಾಂಬೆ ಮತ್ತು ಕೋಲ್ಕತ್ತಾ, ಎರಡೂ ಕೂಡ ಆಲ್ಮೋಸ್ಟ್ ಕಾಮನ್ ಕಾಯಿನು. ಏನಪ್ಪ ಬೆಳ್ಳಿ ಕಾಯಿನ್ ಕಾಮನ್ನ? ಹೌದು, ಬೆಳ್ಳಿ ಬೆಲೆ ಜಾಸ್ತಿ ಇದೆ, ಬಟ್ ನಾಣ್ಯಗಳ ಸಂಖ್ಯೆ ಕೂಡ ತುಂಬ ಹೇರಳವಾಗಿ ಬಂದಿದೆ. ನಿಮ್ಮ ಹತ್ರ ದುಡ್ಡಿತ್ತು ಅಂದರೆ ನೀವು ಈಸಿಯಾಗಿ ಖರೀದಿ ಮಾಡಬಹುದು, ಬೈ ಮಾಡಬಹುದು. ಎಕ್ಸಿಬಿಷನಲ್ಲಿ ಎಷ್ಟಾಗುತ್ತೆ ಮೆಟಲ್ ವ್ಯಾಲಿಗೆ ಸಿಕ್ಬಿಡುತ್ತೆ ನಿಮಗೆ. ಇವತ್ತು ಬೆಳ್ಳಿ ಅರೌಂಡು 200, 220, 230 ಆ ರೇಂಜಲ್ಲಿದೆ. 220, 215 ಆ ರೇಂಜಲ್ಲಿ ಓಡಾಡ್ತಾ ಇದೆ. ಕೆಲವೊಂದು ಸತಿ 230ವರೆಗೂ ಹೋಗುತ್ತೆ. ಆ ಒಂದು ಪ್ರೈಸ್ನ ನೋಡ್ಕೊಂಡು ಹೇಳೋದಾದರೆ ಇವತ್ತಿನ ಪ್ರೆಸೆಂಟ್ ಡೇ ವ್ಯಾಲ್ಯೂ ಅಂದರೆ ಈ ಒಂದು ಆಗಸ್ಟ್ ತಿಂಗಳ ವ್ಯಾಲ್ಯೂ ಹೇಳೋದಾದರೆ, ಆಗಸ್ಟ್ 3ನೇ ವಾರದ ವ್ಯಾಲ್ಯೂ ಅಂತ ಹೇಳಿ ಅಂದ್ಕೊಳೋದಾದರೆ, ನಾಣ್ಯಕ್ಕೆ ಫೈನ್ ಕಂಡೀಷನಲ್ಲಿ ಸುಮಾರು 2000ದಿಂದ 2500 ರೂಪಾಯಿ ಇದ್ದರೆ, UNC ಇತ್ತು ಅಂದರೆ 4000 ರೂಪಾಯಿ ಸಿಗುತ್ತೆ. ಯೂಸರ್ ಕಂಡೀಷನಲ್ಲಿ 2ರಿಂದ 2500 ರೂಪಾಯಿ, ಇಲ್ಲ 2.5 ಅಂದ್ಕೊಳ್ಳಿ ಯೂಸರ್ ಕಂಡೀಷನಲ್ಲಿ. ಫೈನ್ ಕಂಡೀಷನಲ್ಲಿ 2.5, 2ರಿಂದ 2.5. ಕೆಲವೊಂದು ಸತಿ ತುಂಬ ಹಾಳಾಗ್ಬಿಟ್ಟಿರುತ್ತೆ ನಾಣ್ಯಗಳು, ಹಾಗಾಗಿ 2000ನೇ ಕೊಡ್ತಾರೆ. ಚೆನ್ನಾಗಿತ್ತು ಅಂದರೆ 4000 ರೂಪಾಯಿ. ಇದು ಈ ಒಂದು ನಾಣ್ಯದ ಕುರಿತಾಗಿ ಮಾಹಿತಿ. ಮತ್ತು ಎರಡನೇ ಕೊಮೊಮೇರೇಟಿವ್ ನಾಣ್ಯ, ಸ್ಮಾರಕ ನಾಣ್ಯ 10 ರೂಪಾಯಿನಲ್ಲಿ ಬಂದಿದ್ದು ಯಾವುದಪ್ಪ ಅಂತಂದರೆ ಫುಡ್ ಫಾರ್ ಆಲ್ FAO ಸೀರೀಸು. ಇದು 25th ಆ್ಯನಿವರ್ಸರಿಗೋಸ್ಕರ ರಿಲೀಸ್ ಮಾಡಿದ್ದು. ನೀವು ನೋಡ್ಬೋದು, ಒಂದು ತಾವರೆ ಹೂವಿನ ಚಿತ್ರ ಇರುವಂಥದ್ದು, ಮತ್ತು ಸೂರ್ಯ ಉದಯಿಸಿರುವಂತಹ ಚಿತ್ರ, ಜೋಳದ ತೆನೆಯ ಚಿತ್ರ, ಅದರ ಪಕ್ಕದಲ್ಲಿ ನದಿ ಒಂದು ವೇವ್ಸ್ ಎಲ್ಲ ಇರುವಂಥದ್ದು. ಈ ನಾಣ್ಯ ಕೂಡ 15 ಗ್ರಾಮ್ ಇರುವಂಥದ್ದು, 80% ಬೆಳ್ಳಿಯನ್ನು ಹೊಂದಿರುತ್ತೆ ಈ ಒಂದು ನಾಣ್ಯ. ಇದು 2 ಮೆಟಲ್ ಬಂದಿದೆ, ಬಾಂಬೆ ಮತ್ತು ಕೋಲ್ಕತ್ತಾ. ಎರಡೂ ಕೂಡ ರೇರ್ ಕ್ಯಾಟಗರಿ. ಮೊದಲನೇದು ಮಹಾತ್ಮ ಗಾಂಧೀಜಿಯವ್ರದ್ದು ಕಾಮನ್ ಕ್ಯಾಟಗರಿ. ನನ್ನ ಅಂದಾಜಿಗೆ, ನಾನು ಇದು ನನ್ನ ಓನ್ ಹೇಳ್ತಾ ಇರೋದು, ಯಾವುದೇ ಒಂದು ಪುಸ್ತಕವನ್ನು ನೋಡಿ ಹೇಳ್ತಾ ಇಲ್ಲ, ನನ್ನ ಓನಲ್ಲಿ ನನಗನ್ಸಿದ್ದು ನಾನು ಹೇಳ್ತಾ ಇದ್ದೀನಿ. ದುಡ್ಡು ಕೊಟ್ಟರೆ ಸಿಗುತ್ತೆ, ಯಾವುದು ಮಹಾತ್ಮ ಗಾಂಧಿಯವ್ರನ್ನ ಕಾಯಿನು. ಇದು ದುಡ್ಡು ಕೊಟ್ಟರೆ ಸಿಗಲ್ವಾ? ಸಿಗುತ್ತೆ, ಬಟ್ ಬೆಲೆ ಜಾಸ್ತಿ, ಹಾಗಾಗಿನೇ ಇದು ರೇರ್. ಎಷ್ಟಾಗುತ್ತೆ ನೋಡೋಣ. ನಾನು ನಿಮ್ಗಾಗಲೇ ಹೇಳಿದೆ, ಇದರ ಒಂದು ಮೆಟಲ್ ಕಂಪೋಸಿಷನ್ ಬಂದು 80% ಬೆಳ್ಳಿ, 20% ಕಾಪರ್. ಇದು ಕೂಡ 15 ಗ್ರಾಮ್ ತೂಕ ಇರುತ್ತೆ. ನಿಮಗೊಂದು ಅಂದಾಜು ಒಂದು 12 ಗ್ರಾಮು ಆಸುಪಾಸಲ್ಲಿ ಬೆಳ್ಳಿ ಇದರಲ್ಲಿರುತ್ತೆ. 34 mm ಡಯಾಮೀಟರ್ ಇರುತ್ತೆ, ಸರ್ಕ್ಯುಲರ್ ಶೇಪನ್ನು ಹೊಂದಿರುತ್ತೆ. ನಾಣ್ಯಕ್ಕೆ ಬಳಸಿರುವ ಕಂಡೀಷನ್ನಲ್ಲಿ 3000ರಿಂದ ಶುರುವಾಗಿ 4000 ರೂಪಾಯಿ ಸಿಗುತ್ತೆ. ಬಳಸಿರೋ ಯೂಸರ್ ಕಂಡೀಷನಲ್ಲಿ 3ರಿಂದ 4000 ರೂಪಾಯಿ. UNC ಇತ್ತು ಅಂದರೆ 8ರಿಂದ 10000 ರೂಪಾಯಿ ಸಿಗುತ್ತೆ. UNC ಅಂದರೆ 100% UNCನೇ ಇರಬೇಕು. ಬೆಳ್ಳಿ ನಾಣ್ಯಗಳಲ್ಲಿ UNC ಅಷ್ಟೊಂದು ಸುಲಭದ ಮಾತಲ್ಲ. ಈಗ ಮುಂದಿನ ನಾಣ್ಯ 25th ಆ್ಯನಿವರ್ಸರಿ ಆಫ್ ಇಂಡಿಪೆಂಡೆನ್ಸ್ 1972. ಈ ನಾಣ್ಯ 1972ರಲ್ಲಿ ಬಿಡುಗಡೆಯಾಗಿದ್ದು, ಭಾರತಕ್ಕೆ ಸ್ವತಂತ್ರ ಬಂದು 25 ವರ್ಷಗಳ
ಏನು ಆ ಒಂದು ಸವಿ ನೆನಪಿನಲ್ಲಿ ಈ ಒಂದು ನಾಣ್ಯವನ್ನು ಬಿಡುಗಡೆ ಮಾಡಿದ್ದು. ಈ ಒಂದು ನಾಣ್ಯ 50% ಬೆಳ್ಳಿ ಮತ್ತು 50% ಕಾಪರ್ನಲ್ಲಿ ಬಿಡುಗಡೆಯಾಗಿದೆ. ಅಂದರೆ ಇದರಲ್ಲಿರುವಂತಹ ನಾಣ್ಯದ ಅರ್ಧ ಭಾಗ ಬೆಳ್ಳಿ, ಇನ್ನು ಉಳಿದ ಅರ್ಧ ಭಾಗ ಕಾಪರ್. ನಾಣ್ಯ 22.5 ಗ್ರಾಮ್ ತೂಕ ಇರುತ್ತೆ. ನಿಮಗೆ ಹೆಚ್ಚು ಕಡಿಮೆ 12.5 ಅಷ್ಟೇ ಏನು ಬೆಳ್ಳಿ ಇದರಲ್ಲಿ ಸಿಗುತ್ತೆ ನಿಮಗೆ. ಹಾಗಾಗಿ ಇದರ ಒಂದು ಮಾರುಕಟ್ಟೆ ವ್ಯಾಲ್ಯೂ ಏನು, ಇದು ಕಾಮನ್ ಕಾಯಿನು, ಇದೇನು ರೇರ್ ಅಲ್ಲ, ಕಾಮನ್ ಕಾಯಿನು. 2 ಮಿಂಟ ಬಂದಿದೆ ಬಾಂಬೆ ಮತ್ತು ಕೋಲ್ಕತ್ತಾ. ಇದರ ಒಂದು ಬೆಲೆಗೆ ಬರೋದಾದರೆ ನಾವು ಯೂಸ್ಡ್ ಕಂಡೀಷನಲ್ಲಿ 2200ರಿಂದ ಶುರುವಾಗಿ 2500ವರೆಗೂ ಇರುತ್ತೆ ಯೂಸ್ಡ್ ಕಂಡೀಷನಲ್ಲಿ. ಯು ಎನ್ ಸಿ ಇತ್ತು ಅಂದರೆ 3000ರಿಂದ 3500ವರೆಗೂ ಇರುತ್ತೆ ಇದರ ಬೆಲೆ. ಯು ಎನ್ ಸಿ ಇದ್ದರೆ 3500ವರೆಗೂ ಇರಬಹುದು ಅಂದಾಜು. ಇದು ಕಾಮನ್ ಕ್ಯಾಟಗರಿ, ಅಷ್ಟೇನು ರೇರ್ ಅಲ್ಲ, ದುಡ್ಡು ಕೊಟ್ಟರೆ ಸಿಗುತ್ತೆ. ಇನ್ನು ಮುಂದೆ ಬರುವಂತಹ ನಾಣ್ಯಗಳು ಬೈಮೆಟಾಲಿಕ್ ರಿಂಗ್ ಎಲ್ಲ ಹೊಂದಿರುತ್ತೆ. ಬೈಮೆಟಾಲಿಕ್ ಇನ್ನು ಮುಂದೆ ಎಲ್ಲ ನಾಣ್ಯಗಳು ಏನು ಹೇಳ್ತೀನಲ್ಲ ಅವೆಲ್ಲ ಬೈಮೆಟಾಲಿಕ್ ರಿಂಗ್. ಅಂದರೆ 2 ಮೆಟಲ್ಗಳ ಡಿಫ್ರೆಂಟ್ ಇರುತ್ತೆ. ಅಂದರೆ ಔಟರ್ ರಿಂಗು ಗೋಲ್ಡ್ ಕಲರ್ ಇರುತ್ತೆ, ಒಳಗಡೆ ಸಿಲ್ವರ್ ಕಲರ್ ಇರುತ್ತೆ, ಬಟ್ ಅದು ಬೆಳ್ಳಿ ಅಲ್ಲ. ಏನು ಅಂತ ಹೇಳ್ತೇನೆ. ಇನ್ನು ಮುಂದೆ ಎಲ್ಲ ಬರುವಂತಹ ನಾಣ್ಯಗಳು ಬೈಮೆಟಾಲಿಕ್ಕು. ಹೊರಗಡೆ ಔಟರ್ ರಿಂಗ್ ಬಂದು ನಿಕ್ಕಲ್ ಮತ್ತು ಬ್ರಾಸಿಂದ ಮಾಡಿದ್ದಾರೆ, ಅಂದರೆ ಹಿತ್ತಾಳೆಯಿಂದ ಮಾಡಿರ್ತಾರೆ, ನಿಕ್ಕಲ್ ಮತ್ತು ಬ್ರಾಸ್. ಇನ್ನರ್ ರಿಂಗ್, ಒಳಗಡೆ ರಿಂಗು ಕಾಪರ್ ನಿಕ್ಕಲಿಂದ ಮಾಡಿರ್ತಾರೆ. ಈ ನಾಣ್ಯಗಳು ಆಲ್ಮೋಸ್ಟ್ 7.7 ಗ್ರಾಮ್ ತೂಕ ಇರುತ್ತವೆ ಎಲ್ಲವೂ ಕೂಡ. 27 mm ಸರ್ಕ್ಯುಲರ್ ಶೇಪನ್ನು ಹೊಂದಿರುತ್ತೆ. ಈಗ ಒಂದೊಂದೇ ನಾಣ್ಯ ನೋಡ್ಕೊಂಡು ಹೋಗೋಣ. 4ನೇ ನಾಣ್ಯ ಓಮಿ ಬಾಬಾ ಬರ್ತ್ ಸ್ಯಾಂಟನರಿ, ಬಿಡುಗಡೆಯಾದ ವರ್ಷ 2010. ನಾಣ್ಯ 2 ಮಿಂಟ್ಗಳಿಂದ ಬಂದಿದೆ, ಬಾಂಬೆ ಮತ್ತು ನೋಯ್ಡಾ. ಯೂಸ್ಡ್ ಕಂಡೀಷನಲ್ಲಿ ಇದಕ್ಕೆ ಏನಾದರೂ ಎಕ್ಸ್ಟ್ರಾ ಬೆಲೆ ಇದೆಯಾ? ಖಂಡಿತ ಇಲ್ಲ. 11ರಿಂದ 12 ರೂಪಾಯಿ ಸಿಗಬಹುದು 10 ರೂಪಾಯಿನ ಒಂದು ನಾಣ್ಯಕ್ಕೆ. ಯು ಎನ್ ಸಿ ಇತ್ತು, 100% ಯು ಎನ್ ಸಿ ಇದೆ ಅಂದರೆ ಒಂದು 30 ರೂಪಾಯಿಂದ 40 ರೂಪಾಯಿವರೆಗೂ ಸಿಗಬಹುದು. 5ನೇ ನಾಣ್ಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ಲಾಟಿನಮ್ ಜುಬಿಲಿ, ಚಿರತೆ ಚಿತ್ರ ಇರುತ್ತೆ, ಜಾಗ್ವಾರ್ ಚಿತ್ರ. ಈ ನಾಣ್ಯ ಬಿಡುಗಡೆ ಆಗಿದ್ದು 2010ರಲ್ಲಿ. ನಾಣ್ಯ ಸಿಂಗಲ್ ಮಿಂಟಿಂದ ಬಂದಿರುವಂಥದ್ದು, ನೋಯ್ಡಾ ಮಿಂಟಿಂದ ಮಾತ್ರ ಬಂದಿದೆ ಈ ನಾಣ್ಯ. ಕೋಟಿ ಸಂಖ್ಯೆಯಲ್ಲಿ ಬಿಡುಗಡೆಯಾಗಿದೆ ನಾಣ್ಯ. ನಾಣ್ಯಕ್ಕೆ ಬಳಸಿರುವ ಕಂಡೀಷನಲ್ಲಿ ಯಾವುದೇ ರೀತಿಯ ಹೆಚ್ಚಿನ ಬೆಲೆ ಇರೋದಿಲ್ಲ. 10 ರೂಪಾಯಿಗೆ 11 ರೂಪಾಯಿ ಸಿಕ್ಕಿದ್ರೂ ಹೆಚ್ಚು 1 ರೂಪಾಯಿ ಎಕ್ಸ್ಟ್ರಾ ಸಿಗಬಹುದು. ಯು ಎನ್ ಸಿ ಇತ್ತು ಅಂದರೆ ಒಂದು 30 ರೂಪಾಯಿವರೆಗೂ ಯಾರಾದರೂ ಬೈಯರ್ ಇಷ್ಟ ಇದ್ದರೆ ತೊಗೊತಾರೆ. 6ನೇ ನಾಣ್ಯ 60 ಇಯರ್ಸ್ ಆಫ್ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ, ಬಿಡುಗಡೆಯಾದಂತಹ ವರ್ಷ 2012. ನಾಣ್ಯ ಭಾರತದ 4 ಮಿಂಟ್ಗಳಿಂದ ಕೂಡ ಬಿಡುಗಡೆಯಾಗಿದೆ, ಬಾಂಬೆ, ಕೋಲ್ಕತ್ತಾ, ಹೈದರಾಬಾದ್, ನೋಯ್ಡಾ. ನನಗನಿಸಿರೋ ಮಟ್ಟಿಗೆ ಎಲ್ಲವೂ ಕೂಡ ಕಾಮನ್ನಿಂದನೇ ಇರೋದರಲ್ಲಿ ಸ್ವಲ್ಪ ಬೆಲೆ ಜಾಸ್ತಿ ಇರುವಂಥದ್ದು ಕೋಲ್ಕತ್ತಾ ಮಿಂಟಿಗೆ ಅಂತ ಹೇಳ್ತಾರೆ. ಬಟ್ ನನಗನ್ನಿಸಿರೋ ಮಟ್ಟಿಗೆ ಯೂಸ್ಡ್ ಕಂಡೀಷನ್ ಸೇಮೇ ಇರುತ್ತೆ. ಬಳಸಿರುವ ನಾಣ್ಯಕ್ಕೆ ಅಂದರೆ ಅಂದರೆ ಮಾಮೂಲಿ ಸರ್ಕ್ಯುಲೇಷನ್ ಇರುವಂತಹ ನಾಣ್ಯಕ್ಕೆ 12 ರೂಪಾಯಿ ಸಿಗಬಹುದು ಯಾರಾದರೂ ಬೈಯರ್ ಬಂದರೆ. ಇಲ್ಲಾಂದರೆ ಏನು ಕಾಮನ್ ಕ್ಯಾನ್ ಆಗಿರೋದ್ರಿಂದ ಯಾರೂ ಬರೋದಿಲ್ಲ. ಯು ಎನ್ ಸಿ ಇತ್ತು ಅಂದರೆ 20ರಿಂದ 30 ರೂಪಾಯಿ ಸಿಗಬಹುದು. ಕೋಲ್ಕತ್ತಾ ಮಿಂಟ್ ಯು ಎನ್ ಸಿ ಇದ್ದರೆ ಒಂದು 50 ರೂಪಾಯಿಂದ 100 ರೂಪಾಯಿವರೆಗೂ ಹೋಗಬಹುದು. ಬಾಕಿ ಎಲ್ಲ ಅಷ್ಟೊಂದು ಏನು ಬೆಲೆ ಇಲ್ಲ, ಕಾಮನ್ ಕಾಯಿನ್ಗಳಿದು. ಮತ್ತು 7ನೇ ನಾಣ್ಯ, ಇದು ಎಲ್ರಿಗೂ ಉಚ್ಚಪಿಸಿರುವಂತಹ ನಾಣ್ಯ, ಶ್ರೀ ಮಾತಾ ವೈಷ್ಣೋ ದೇವಿಯವರ ನಾಣ್ಯ. ಆ ದೇವಿ ಮೂರ್ತಿ ಇರುತ್ತೆ, ನೀವು ನೋಡಬೇಕು, ಸಖತ್ತಾಗಿರುತ್ತೆ. ಈ ಒಂದು ನಾಣ್ಯ ಬಿಡುಗಡೆಯಾಗಿದ್ದ ವರ್ಷ 2012. ನಾಣ್ಯ ಭಾರತದ 3 ಮಿಂಟ್ಗಳಿಂದ ಬಿಡುಗಡೆಯಾಗಿದೆ. 3 ಮಿಂಟ್ಗಳು ಯಾವುದು ಅಂದರೆ ಬಾಂಬೆ, ಹೈದರಾಬಾದ್, ನೋಯ್ಡಾ. ಈ ಒಂದು ನಾಣ್ಯ ಯಾಕಪ್ಪ ಇಷ್ಟೊಂದು ಬೇಡಿಕೆ ಅಂದರೆ ಇದ್ರ ಮೇಲೆ ದೇವಿ ಮೂರ್ತಿ ಇದೆ. ಹಂಗಾಗಿ ಎಲ್ಲರೂ ಏನೋ ಮನೆಗೆ ಸಾಕ್ಷಾತ್ ವೈಷ್ಣೋ ದೇವಿ ತಾಯಿನಿ, ಅದನ್ನು ಎಷ್ಟೊಂದು ಜನ ಚಾಮುಂಡಿ ಅಂತಾರೆ, ಯಾಕೆಂದರೆ ಸಿಂಹದ ಮೇಲೆ ಕೂತಿದೆ ಚಾಮುಂಡಿ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ವೈಷ್ಣೋ ದೇವಿ, ಅದ ಒಂದು ಉದ್ದೇಶ. ಆ ನಾಣ್ಯದ ಥೀಮ್ ಬಂದು ವೈಷ್ಣೋ ದೇವಿ ಅವರ ಒಂದು ಆ ಬೋರ್ಡ್ ಏನಿದೆ, ಆ ಒಂದು ದೇವಸ್ಥಾನದ ಬೋರ್ಡ್, ಅದಕ್ಕೆ ಸಿಲ್ವರ್ 25ನೇ ವರ್ಷದ ಒಂದು ಸವಿ ನೆನಪಿಗೋಸ್ಕರ ಈ ಒಂದು ನಾಣ್ಯವನ್ನು ಬಿಡುಗಡೆಯಾಗಿರುವಂಥದ್ದು. ನಾಣ್ಯ ತುಂಬ ಕಾಮನ್. ಹೆಂಗೆ ಅಂದರೆ ನೀವೊಂದು 10 ಕಾಯಿನ್ ಎತ್ಕೊಂಡಿದ್ದೀರಾ ಅಂದರೆ ಕಾಮನ್ಯುನಿಟಿ ನಾಣ್ಯಗಳು ಅದರಲ್ಲಿ ಒಂದು ಇದ್ದೇ ಇರುತ್ತೆ 10 ರೂಪಾಯಲ್ಲಿ. ಅಷ್ಟು ಕಾಮನ್ ಕಾಯಿನ್ ಇದು. ಕೆಲವೆಲ್ಲ ಪೂಜೆ ಮಾಡೋದು ಕೂಡ ನಾನು ನೋಡಿದ್ದೀನಿ, ಅರ್ಶಿನ ಕುಂಕುಮ ಎಲ್ಲ ಇಟ್ಟಿರ್ತಾರೆ, ಅದು ಅವರವರ ಭಕ್ತಿ. ಅದನ್ನು
ಬೇರೆಯವರು ಬಂದು ನಿಮ್ಮ ಭಕ್ತಿಯಲ್ಲಿ ಬೆಳೆ ಬೇಯಿಸ್ಕೊಬಾರ್ದು, ಆ ರೀತಿ ನೋಡ್ಕೊಳ್ಳಿ. ಇದಕ್ಕೆ ಬಳಸಿರೋ ಕಂಡೀಷನಲ್ಲಿ ಒಂದು 12-15 ರೂಪಾಯಿವರೆಗೂ ಸಿಗಬಹುದು ಬಳಸಿರೋ ನಾಣ್ಯಕ್ಕೆ. ಯು ಎನ್ ಸಿ ಇತ್ತು ಅಂದರೆ 20-30 ರೂಪಾಯಿ ಸಿಗಬಹುದು, ಯಾರಾದರೂ ಒಳ್ಳೆಯ ಬಯರ್ ಬಂದರೆ, ಇಲ್ಲಾಂದರೆ ಅದು ಇಲ್ಲ. 8ನೇ ನಾಣ್ಯ 60 ಇಯರ್ಸ್ ಆಫ್ ಕಾಯರ್ ಬೋರ್ಡ್. ಬಿಡುಗಡೆಯಾದಂತಹ ವರ್ಷ 2013. ನಾಣ್ಯ ಭಾರತದ 4 ಮಿಂಟ್ಗಳಿಂದ ಕೂಡ ಬಿಡುಗಡೆಯಾಗಿದೆ. ಬಾಂಬೆ, ಕೋಲ್ಕತ್ತಾ, ಹೈದರಾಬಾದ್, ನೋಯ್ಡಾ 4 ಕೂಡ ತುಂಬ ಕಾಮನ್ ಕಾಯಿನ್ಗಳು. ಯೂಸ್ಡ್ ಕಂಡೀಷನಲ್ಲಿ ನಿಮಗೆ ಏನು ಒಂದು 12 ರೂಪಾಯಿ ಸಿಗ್ಬೋದು, 11-12 ರೂಪಾಯಿ. ಯು ಎನ್ ಸಿ ಇತ್ತು ಅಂದರೆ ಒಂದು 30-40 ರೂಪಾಯಿವರೆಗೂ ಸಿಗಬಹುದು, ಒಳ್ಳೆ ಬಯರ್ ಬಂದರೆ. 9ನೇ ನಾಣ್ಯ ರಿಟರ್ನ್ ಫ್ರಮ್ ಆಫ್ರಿಕಾ ಸ್ಯಾಂಟನರಿ. ಈ ಒಂದು ನಾಣ್ಯ ಬಿಡುಗಡೆಯಾದಂಥ ವರ್ಷ 2015. ನಾಣ್ಯದಲ್ಲಿ ಮಹಾತ್ಮ ಗಾಂಧೀಜಿಯವರ 2 ಶೇಡ್ಸ್ ಇರುವಂಥದ್ದು. ಒಂದು ಅವರ ಒಂದು ವೃದ್ಧಾಪ್ಯದ ಶೇಡು, ಮತ್ತೊಂದು ಅವರ ಯೌವನದ ಶೇಡ್ ಇರುವಂಥದ್ದು. ನೀವು ನೋಡಿದ್ರೆ ಗೊತ್ತಾಗುತ್ತೆ ನಾಣ್ಯವನ್ನು. ನಾಣ್ಯ ಭಾರತದ 3 ಮಿಂಟ್ಗಳಿಂದ ಬಿಡುಗಡೆಯಾಗಿದೆ. ಬಾಂಬೆ, ಹೈದರಾಬಾದ್, ನೋಯ್ಡಾ. ಹೈದರಾಬಾದ್ ಸ್ವಲ್ಪ ಸ್ಕೇರ್ ಅಂತಾರೆ. ಯೂಸ್ಡ್ ಕಂಡೀಷನ್ ಇತ್ತು ಅಂದರೆ ಈ ನಾಣ್ಯಕ್ಕೆ 15 ರೂಪಾಯಿವರೆಗೂ ಸಿಗುತ್ತೆ, ಒಳ್ಳೆಯ ಬಯರ್ ಇದ್ದರೆ. ಯು ಎನ್ ಸಿ ಇತ್ತು ಅಂದರೆ ಕಾಮನ್ ಕಾಯಿನ್ ಆಗಿರೋದ್ರಿಂದ ಒಂದು 20-30 ರೂಪಾಯಿವರೆಗೂ ಸಿಗಬಹುದು. ಹೈದರಾಬಾದ್ ಮಿಂಟ್ಗೆ ಒಂದು 100 ರೂಪಾಯಿವರೆಗೂ ಹೋಗ್ಬೋದು ಯು ಎನ್ ಸಿಯಲ್ಲಿ. 10ನೇ ನಾಣ್ಯ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ. ಈ ಒಂದು ನಾಣ್ಯ ಭಾರತದ 4 ಮಿಂಟ್ಗಳಿಂದ ಬಿಡುಗಡೆಯಾಗಿದೆ. ಬಾಂಬೆ, ಕೋಲ್ಕತ್ತಾ, ಹೈದರಾಬಾದ್, ನೋಯ್ಡಾ. ಕೋಲ್ಕತ್ತಾನ ರೇರ್ ಕ್ಯಾಟಗರಿ ಅಂತ ಗುರುತಿಸ್ತಾರೆ, ಬಟ್ ಗೊತ್ತಿಲ್ಲ. ಆರ್ ಟಿ ಐ ಇನ್ಫಾರ್ಮೇಷನ್ ಪ್ರಕಾರ ಮಾಹಿತಿ ಹಕ್ಕು ಈ ಒಂದು ಸಂಸ್ಥೆ ಅಥವಾ ಈ ಒಂದು ಸರ್ಕಾರದ ಅಧೀನದಲ್ಲಿ ಕೆಲಸ ಮಾಡುವಂತಹ ಒಂದು ಸಂಸ್ಥೆ ನೀಡಿರುವಂತಹ ಮಾಹಿತಿ ಪ್ರಕಾರ ಇದು ಕೂಡ ತುಂಬ ಸಂಖ್ಯೆಯಲ್ಲಿ ಬಿಡುಗಡೆಯಾಗಿದೆ. ಬಟ್ ಯಾರು ಹೋಲ್ಡ್ ಮಾಡಿದ್ದಾರೆ, ದೊಡ್ಡ ದೊಡ್ಡ ಡೀಲರ್ಸ ಗೊತ್ತಿಲ್ಲ. ಅದು ಹೊರಗಡೆ ಬಂದಾಗ ಗೊತ್ತಾಗುತ್ತೆ, ಆಗ ತಕ್ಷಣ ಬೆಲೆ ಕುಸಿಯುತ್ತೆ. ಯೂಸ್ಡ್ ಕಂಡೀಷನಲ್ಲಿ 11-12 ರೂಪಾಯಿ ಸಿಗುತ್ತೆ. ಎಗೈನ್ ಒಳ್ಳೆ ಬಯರ್ ಬೇಕು. ಯು ಎನ್ ಸಿ ಇತ್ತು ಅಂದರೆ ಒಂದು 50 ರೂಪಾಯಿವರೆಗೂ ಹೋಗುತ್ತೆ. ಕೋಲ್ಕತ್ತಾ ಕಾಯಿನು ಸದ್ಯಕ್ಕೆ ಯು ಎನ್ ಸಿ ಇತ್ತು ಅಂದರೆ ಒಂದು 300-400 ರೂಪಾಯಿವರೆಗೂ ಅದರ ಬೆಲೆ ಇದೆ. ಕೆಲವೊಂದು ಬಿ ಯು ಎನ್ ಸಿ ನಾಣ್ಯಗಳಿದ್ದಾವೆ, ಅವು ಒಂದು 600-700 ರೂಪಾಯಿ ಹೋಗೋದನ್ನು ನಾನು ನೋಡಿದ್ದೀನಿ ಆ ಒಂದು ಪರ್ಟಿಕ್ಯುಲರ್ ಕಾಯಿನಲ್ಲಿ. 11ನೇ ನಾಣ್ಯ 125th ಬರ್ತ್ ಆ್ಯನಿವರ್ಸರಿ ಆಫ್ ಡಾಕ್ಟರ್ BR ಅಂಬೇಡ್ಕರ್. ಈ ಒಂದು ನಾಣ್ಯ ಬಿಡುಗಡೆಯಾಗಿರುವಂಥದ್ದು 2015ರಲ್ಲಿ. ನಾಣ್ಯ ತುಂಬ ಕಾಮನ್ ಕಾಯಿನು, ಭಾರತದ 4 ಮಿಂಟ್ಗಳಿಂದ ಬಿಡುಗಡೆಯಾಗಿದೆ. ಬಾಂಬೆ, ಕೋಲ್ಕತ್ತಾ, ಹೈದರಾಬಾದ್, ನೋಯ್ಡಾ ತುಂಬ ಕಾಮನ್ ಕ್ಯಾಟಗರಿ, ಏನು ಹೆಚ್ಚೇನು ಬೆಲೆ ಇರೋದಿಲ್ಲ. ಯೂಸ್ಡ್ ಕಂಡೀಷನಲ್ಗೆ 11-12 ರೂಪಾಯಿ ಮ್ಯಾಕ್ಸಿಮಮ್. ಯು ಎನ್ ಸಿ ಇತ್ತು ಅಂದರೆ 50 ರೂಪಾಯಿವರೆಗೂ, 50-100 ರೂಪಾಯಿ. ಕೋಲ್ಕತ್ತಾ ಮಿಂಟ್ಗೆ 100 ರೂಪಾಯಿವರೆಗೂ ಸಿಗ್ಬೋದು ಅಂತ ಹೇಳ್ತಾರೆ. ಸ್ಕೇರ್ ಕ್ಯಾಟಗರಿ ಅಂತ ಕೂಡ ಕೆಲವೊಬ್ಬರು ಗುರುತಿಸ್ತಾರೆ, ಬಟ್ ನನಗೆ ಅಷ್ಟು ಅನಿಸಿಲ್ಲ, ನಾರ್ಮಲ್ ನೆನೆ. ಸೊ ಇದಾಗಿತ್ತು ಈ ಒಂದು ವಿಡಿಯೋದ ವಿಶೇಷತೆ. ಯಾರಿಗಾದರೂ ಇನ್ನೂ ಈ ನಾಣ್ಯಗಳ ಬಗ್ಗೆ ಡೌಟ್ ಇದೆ, ನನಗಿನ್ನೂ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟಲ್ಲಿ ಕೇಳಿ, ನಿಮ್ಗೆ ಯಾವ ಒಂದು ನಾಣ್ಯದ ಬಗ್ಗೆ ಡೀಟೇಲ್ಸ್ ಬೇಕು ಅಂತ ಹೇಳ್ತೇನೆ. ಉಳಿದ ನಾಣ್ಯಗಳು ಇನ್ನೂ ಒಂದು 8-9 ನಾಣ್ಯಗಳಿದ್ದಾವೆ, ಅದನ್ನು ನಾನು ಮುಂದಿನ ಒಂದು ಎಪಿಸೋಡ್ನಲ್ಲಿ ಹೇಳ್ತೇನೆ. ಧನ್ಯವಾದಗಳು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.